ಇವತ್ತಿನ ನಮ್ಮ ರಾಜ್ಯ ಮಹಾನಗರ ಪಾಲಿಕೆ ನೌಕರರ ಸಂಘದ ಸತತ 5ನೇ ದಿನದ ಅನಿರ್ದಿಷ್ಟವಾದ ಮುಷ್ಕರಕ್ಕೆ ನಮ್ಮ ಶಾಸಕರು ಕೇಂದ್ರ ಕಚೇರಿ ಸ್ಥಳದಲ್ಲಿ ಇರದೇ ಕಾರಣ ನಮ್ಮ ಎಲ್ಲಾ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ನಮ್ಮ ಶಾಸಕರ ಆಪ್ತ ಸಹಾಯಕರು ಶಾಸಕರನ್ನ ಕರೆಸುವಂತ ಸತತ ಪ್ರಯತ್ನದಲ್ಲಿ ಮತ್ತೆ ಯಶಸ್ವಿಯಾಗಿದ್ದಾರ. ಅವರು ನಗರ ಶಾಸಕರಾದ ನಮ್ಮ ಧರಣಿ ಸ್ಥಳಕ್ಕೆ ಬಂದಾರ. ಅವ್ರಿಗೆ ಮತ್ತೊಮ್ಮೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನೀವು ಕೇಂದ್ರ ಸಚಿವರಲ್ಲಿ ಮಾಜಿ ಕೇಂದ್ರ ಸಚಿವರಾಗಿರಿ, ಹಾಲಿ ನಗರ ಶಾಸಕರಲ್ಲಿ ವಿಜಯಪುರವನ್ನು ನಗರವನ್ನು ಅಭಿವೃದ್ಧಿ ಮಾಡಿರಿ. ನಗರದ ಅಭಿವೃದ್ಧಿ ವಿಚಾರದಲ್ಲಿ ಬಂದಾಗ ನೀವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ದೀನದಲಿತರು, ಬಡವರು ಇವರು ಯಾವುದೇ ಅಂತ ಕೆಲಸ ಮಾಡುವಾಗ ನಿಮ್ಮಲ್ಲಿ ಯಾವುದೇ ಪರಸ್ಪರ ಭಿನ್ನಾಭಿಪ್ರಾಯಗಳಿಲ್ಲ. ಆ ಕಾರಣ ನೀವಿಬ್ರು ಒಂದೇ ಇದ್ರೆ ಮುಖ್ಯಮಂತ್ರಿ ಪರಮಾತ್ಮರಿದೆ. ಕಾರಣ ನಮ್ಮ ಜಿಲ್ಲೆಯ 10 ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರ, ಪೌರ ನೌಕರರ ಸಮಸ್ಯೆಗಳನ್ನ ಕಡ್ಡಾಯವಾಗಿ ವಿಧಾನಸೌಧದಲ್ಲಿ ನೀವು ನಿತ್ರೆ ಇಡೀ ರಾಜ್ಯದ 24 ವಿಧಾನಸಭಾ ಕ್ಷೇತ್ರಗಳು ಸಂಘ ನಿಮ್ಮತ್ತ ನೋಡ್ತಿರ್ತಾರೆ. ನೀವು ನಮ್ಮ ಸಮಸ್ಯೆಗಳಿಗೆ ದಯಮಾಡಿ ಸ್ಪಂದನೆ ಮಾಡಿ. ಒಂದು 4 ಪ್ರಸ್ತಾವಿತ ವಿಷಯವನ್ನು ಗೌರವ ಗಮನಕ್ಕೆ ತರ್ತೀನಿ. ಗೌರವ ಭಾರತದ ಸಂವಿಧಾನ 73ನೇ ತಿದ್ದುಪಡಿ ಪ್ರಕಾರ ಗ್ರಾಮ ಪಂಚಾಯಿತಿಗಳಿಗೆ ಅಧಿಕಾರ ವಿಕೇಂದ್ರೀಕರಣ ಆಗುವ ಸಲುವಾಗಿ ಗ್ರಾಮ ಪಂಚಾಯಿತಿಗಳನ್ನ ಸೃಷ್ಟಿ ಮಾಡ್ತಾರೆ. ಆ ಸೃಷ್ಟಿ ಮಾಡೋದ್ರ ಮುಖಾಂತರ ಅಲ್ಲಿರುವಂತಹ ನೌಕರರನ್ನ ಗ್ರಾಮ ಪಂಚಾಯತಿ ನೌಕರರು ಮಾಡ್ತೀರಿ, ರಾಜ್ಯ ಸರ್ಕಾರ ನೌಕರಂತ ಟ್ರೀಟ್ ಮಾಡ್ತೀರಿ. ಅದೇ ಸಂವಿಧಾನದಲ್ಲಿ 74ನೇ ತಿದ್ದುಪಡಿಗಳನ್ನ ಮಾಡ್ತೀರಿ. ಅಲ್ಲಿ ಸ್ಥಳೀಯ ನಗರ ಪ್ರದೇಶಗಳನ್ನ ಅಭಿವೃದ್ಧಿ ಮಾಡೋ ಸಲುವಾಗಿ ಸ್ಥಳೀಯ ಸಂಸ್ಥೆಗಳನ್ನ ಸೃಷ್ಟಿ ಮಾಡ್ತೀರಿ. ಅಲ್ಲಿ ಇರುವಂತಹ ನೌಕರರನ್ನ 74ನೇ ತಿದ್ದುಪಡಿ ನೌಕರಂತಾನೇ ಟ್ರೀಟ್ ಮಾಡುತ್ತೆ ನಮ್ಮ ರಾಜ್ಯ ಸರ್ಕಾರ. ಎಲ್ಲ ರಾಜ್ಯ ಸರ್ಕಾರಗಳು ಸಹಿತ ನಮ್ಮ ಸ್ಥಳೀಯ ಸಂಸ್ಥೆ ನೌಕರನ್ನ ನೀವು ಹೊರಗುತ್ತಿಗೆದಾರೋ ಅಥವಾ ಅದೇ ಸರ್ಕಾರ ನೌಕರನ್ನ ಟ್ರೀಟ್ ಮಾಡ್ತೀರಿ. ದಯಮಾಡಿ ಅದನ್ನ ಮಾಡಬೇಡ್ರಿ ಗೌಡ್ರ. ನೀವು ಸರ್ಕಾರಕ್ಕೆ ಒತ್ತಾಯ ಮಾಡ್ರಿ. ನಾವು ಸರ್ಕಾರಿ ನೌಕರರ ಪಕ್ಷಗಳು ಬದಲಾಗಬಹುದು, ರಾಜ್ಯ ಸರ್ಕಾರಗಳು ಬದಲಾಗಲ್ಲ. ಸರ್ಕಾರ ಯಾವ್ದಿರ್ತದೆ ಆ ಸರ್ಕಾರ ಪರವಾಗಿ ಕೆಲಸ ಮಾಡುವಂತ ಕಾರ್ಮಿಕ ವರ್ಗ, ನೌಕರ ವರ್ಗ ನಾವು ನಿಮ್ ಪರವಾಗಿ ಕೆಲಸ ಮಾಡ್ತೀವಿ, ಸರ್ಕಾರ ಪರವಾಗಿರ್ತೀವಿ. ಸರ್ಕಾರ ವಿರೋಧಿಗಳು ಯಾರು ರಾಜ್ಯ ಸರ್ಕಾರಿಗಳಾಗಲಿ, ನಿಗಮ ಸಂಸ್ಥೆಗಳಾಗಲಿ, ನಮ್ಮ ಪೌರ ಕಾರ್ಮಿಕರಾಗಲಿ ರಾಜ್ಯ ಸರ್ಕಾರಿ ವಿರೋಧಿಗಳಲ್ಲ. ಸರ್ಕಾರಗಳು ಕಾಲಕಾಲಕ್ಕೆ ಏನು ನೀವು ಕಲ್ಯಾಣ ಕಾರ್ಯಕ್ರಮ